ಹಾಯ್ ಆಲ್, ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ. ಇನ್ನೂ ಸುಮಾರು ದಿನ ಆಗ್ಬಿಟ್ಟಿತ್ತು ನಾನು ಬೇಗ ಎದ್ದು ವಾಕಿಂಗ್ ಹೋಗ್ಬೇಕಾದ್ರೆ ಮಾತ್ರ ಈ ಟೈಮ್ಗೆ ಎದ್ದೊಳ್ತಿದ್ದೆ. ಇನ್ನು ಪ್ರೆಗ್ನೆನ್ಸಿ ನಿಂತಾದ್ಮೇಲಂತೂ ಈ ಟೈಮ್ಗೆ ಜಪ್ಪಾಯ ಅಂದರೂ ಎದ್ದೊಳ್ತಿರ್ಲಿಲ್ಲ. 8-9 ಗಂಟೆ ಆಗ್ಬಿಡೋದು ಎದ್ದೊಳಷ್ಟರಲ್ಲಿ. ಇನ್ನು ಇವತ್ತು ನನ್ನ ಹಸ್ಬೆಂಡು ಸ್ವಲ್ಪ ಬೇಗ ಹೋಗಬೇಕು, 8 ಗಂಟೆ ಅಷ್ಟರಲ್ಲಿ ಹೋಗಬೇಕು ನಾನು ಆಫೀಸ್ಗೆ ಅಂದರು. ಹಂಗಾಗಿ ನಾನು ಇವತ್ತು ಇಷ್ಟು ಬೇಗ ಎದ್ದೆ. ಇನ್ನು ಎದ್ದು ಮಾಮೂಲಿ ಥರ ನಾನು ಟೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಅಡುಗೆ ಮನೆಗೆ ಬಂದೆ ನಾಷ್ಟಕ್ಕೆ ರೆಡಿ ಮಾಡೋದ ಅಂತ. ಇನ್ನು ನನ್ನ ಪ್ರೆಗ್ನೆನ್ಸಿ ನಿಂತಾದ್ಮೇಲಂತೂ ಏನೋ ಒಂದು ಚೆನ್ನಾಗಿ ಆಗ್ತಿದೆ, ನನ್ನ ಬಾಡಿಲಿ ಇಂಪ್ರೂವ್ ಆಗ್ತಿದೆ ಅಂದ್ಕೊಳ್ಳೋಷ್ಟರಲ್ಲಿ ಇನ್ನೇನಾದ್ರು ಒಂದು ಹೋಗೇ ಇರುತ್ತೆ. ಹಾಗೇನೆ ಸ್ವಲ್ಪ ನನ್ನ ಫೇಸಲ್ಲೆಲ್ಲ ಫುಲ್ಲು ಗ್ಲೋ ಬರ್ತಿತ್ತು. ಎಷ್ಟು ಗ್ಲೋ ಬರ್ತಿದೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನನ್ನ ಹೇರ್ ಎಲ್ಲ ಫುಲ್ಲು ಉದುರೋಗ್ತೈತೆ, ಒಳಗೆ ಕೊತ್ತಿ ಬಾಲ ಆದಂಗೆ ಆಗ್ಬಿಟ್ಟೈತೆ, ನೋಡ್ಕೊಳಕ್ಕೆ ಆಗಲ್ಲ. ಇನ್ನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಅದನ್ನು ಇಗ್ನೋರ್ ಮಾಡಿಬಿಟ್ಟು ಫಸ್ಟು ನಾಷ್ಟಕ್ಕೆ ರೆಡಿ ಮಾಡಿಬಿಡೋದ, ಟೈಮ್ ಆಗೈತೆ ಅಂದ್ಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ತಿದ್ದೆ. ಇನ್ನು ಇವತ್ತು ವೈಟ್ ಪಲಾವ್ ಮಾಡಿ ಚಟ್ನಿ ಮಾಡ್ತಿದ್ದೆ. ಹಾಗೆ ಸ್ವಲ್ಪ ಗೆಣಸು ತಂದಿರೋದಿತ್ತು, ಸ್ವಲ್ಪ ನೆನ್ನೆ ಬೇಯಿಸಿದ್ದೆ, ಇನ್ನೊಂದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಅದನ್ನು ಇವತ್ತು ಬೇಯಿಸ್ತಿದ್ದೆ. ಆದರೂ ಈ ಟೈಮಲ್ಲಿ ವೆರೈಟಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನೋದ ಅಂತ ಆಸೆ ಆಗುತ್ತೆ. ಬಟ್ ಆ ಸ್ಮೆಲ್ಗಳಿಗಂತೂ ಅಡುಗೆ ಮನೆಗೆ ಹೋಗೋಕ್ಕೆ ಮನಸ್ಸು ಬರೋಲ್ಲ. ಈ ಅನ್ನ ಸ್ಮೆಲ್ಲು ಮತ್ತು ಬೇರೆ ಬೇರೆ ಐಟಮ್ ಏನಾದರೂ ಟಿಫನ್ ಮಾಡಲಿ, ಅಡುಗೆ ಮಾಡಲಿ, ಆ ಥರ ಸ್ಮೆಲ್ಗಳಿಗೆ ವಾಮಿಟ್ ಬಂದ್ಬಿಡುತ್ತೆ. ಇನ್ನು ಅಡುಗೆ ಎಲ್ಲ ಮಾಡಿಬಿಟ್ರೆ ನಾನು ಮಿಷನ್ನು ರೆಡಿ ಮಾಡಿಬಿಟ್ಟೆ ಸ್ಕೂಲಿಗೆ. ಇನ್ನು ನಮ್ಮ ಮನೆ ಪಾಟಲ್ಲಿ ಕೊತ್ತಂಬರಿ ಬೀಜ ಹಾಕಿದ್ದೆ, ಅದು ಉಡುತ್ತೋ ಇಲ್ವೋ ಅಂತ ಡೌಟಲ್ಲೇ ಹಾಕ್ತೆ. ಯಾಕಂದರೆ ಅಲ್ಲಿ ಅಂಗಡಿಲಿ ತೊಗೋಬೇಕಾದ್ರೂ ಪಾಟಲ್ಲೆಲ್ಲ ಬೆಳೆಯಲ್ಲ, ಇದು ನೆಲದ ಮೇಲೆ ಹಾಕಬೇಕು, ಆವಾಗ ಚೆನ್ನಾಗಿ ಬೆಳೆಯುತ್ತೆ ಅಂದರು. ಆದರೂ ನಾನು ಹಾಕಿ ಬೆಳೆಸ್ತೀನಿ ಅಂದ್ಬಿಟ್ಟು ತೊಗೊಬಂದೆ. ಸ್ವಲ್ಪ ಚಿಕ್ಕರು ಬಂದಿದೆ. ಇನ್ನು ನನ್ನ ಹಸ್ಬೆಂಡ್ಗೂ ಊಟ ಕೊಟ್ಬಿಟ್ಟು ನಮ್ಮ ಇಶುಗೂ ಊಟ ತಿನ್ನಿಸ್ಬಿಟ್ಟೆ. ಯಾವಾಗಲೂ ಅವರೇ ಕರ್ಕೋಗಿ ಸ್ಕೂಲಿಗೆ ಬಿಟ್ಬಿಡ್ತಿದ್ರು. ಬಟ್ ಇವತ್ತು ಅವ್ರ ಕೈಲಿ ಬಿಡೋಕ್ಕಾಗಲ್ಲ, ಬೇಗ ಹೋಗ್ತಾರೆ ಅಂದ್ಬಿಟ್ಟು ಜಸ್ಟ್ ಅವ್ರ ಕೈಲಿ ಸ್ನಾನ ಮಾಡಿಸ್ಕೊಂಡು ನಾನೆಲ್ಲ ರೆಡಿ ಮಾಡಿಬಿಟ್ಟು ನಾನೇ ಕರ್ಕೊಂಡೋಗಿ ಬಿಟ್ಟು ಬಂದೆ.